ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಯೋಗ ಋಷಿ ಶ್ರೀ ಪತಂಜಲಿ ಋಷಿಮುನಿಗಳಿಗೆ, ಪರಂಪೂಜ್ಯ ಸ್ವಾಮಿ ರಾಮದೇವ್ಜಿ ಮಹಾರಾಜರಿಗೆ ಹಾಗೂ ಶ್ರದ್ಧೆಯ ಶ್ರೀ ಆಚಾರ್ಯ ಬಾಲಕೃಷ್ಣಜಿ ಮಹಾರಾಜರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಎಲ್ಲ ಯೋಗ ಸಾಧಕರಿಗೆ ಸ್ವಾಗತ. ಬನ್ನಿ, ಇಂದು ನಾವು ಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತುಂಬ ಸರಳವಾಗಿ ಅರ್ಥ ಆಗುವ ಹಾಗೆ ತಿಳ್ಕೊಳ್ಳೋಣ. ಯೋಗ ಅಂದರೆ ಏನು, ಯೋಗ ಏಕೆ ಮಾಡಬೇಕು, ಯೋಗ ಯಾರು ಮಾಡಬೇಕು, ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ಇವುಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ. ಯೋಗ ಅಂದರೆ ಏನು? ಯೋಗ ಈ ಶಬ್ದ ಯುಜ್ ಎಂಬ ಸಂಸ್ಕೃತ ಪದದಿಂದ ಉತ್ಪತ್ತಿಯಾದಂಥದ್ದು. ಇದರ ಅರ್ಥ ಸೇರಿಸೋದು, ಜೋಡಿಸೋದು ಎಂದರ್ಥ. ಎಲ್ಲ ಒಳ್ಳೆಯದನ್ನು ಸೇರಿಸೋದೇ ಯೋಗ. ಈ ಯೋಗ ಪದದ ಪ್ರಯೋಗ ಸುಮಾರು 5,000 ವರ್ಷಗಳ ಹಿಂದೆ ವೇದಗಳಲ್ಲಿ ನಮಗೆ ಸಿಗ್ತದೆ. ಅಷ್ಟೇ ಅಲ್ಲ, ಇದರ ಪ್ರಯೋಗ ರಾಮಾಯಣ, ಮಹಾಭಾರತ, ಉಪನಿಷತ್ ಮತ್ತು ಪುರಾಣಗಳಲ್ಲಿ ನಮಗೆ ಸಿಗ್ತದೆ. ಆದರೆ ಇದನ್ನು ಲಿಖಿತ ರೂಪದಲ್ಲಿ ಮೊದಲನೇ ಬಾರಿಗೆ ಬರೆದಿಟ್ಟವರು ಪತಂಜಲಿ ಋಷಿಮುನಿಗಳು. ಅವರು ಅಷ್ಟಾಂಗ ಯೋಗ ಎಂಬ ಯೋಗಶಾಸ್ತ್ರವನ್ನು ರಚನೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂತ. ಅರ್ಥಾತ್ ಯಾವುದು ಮನಸ್ಸಿನ ಚಂಚಲತೆಗಳನ್ನು ದೂರ ಮಾಡುತ್ತದೆ ಮತ್ತು ಸಂಪೂರ್ಣ ಶರೀರ ಮತ್ತು ಮನಸ್ಸಿನ ಮೇಲೆ ಏಕಾಗ್ರತೆಯನ್ನು ಸಾಧಿಸ್ತದೆ, ಅದು ಯೋಗ ಅಂತ. ಅಷ್ಟೇ ಅಲ್ಲ, ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾರೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ. ಅರ್ಥಾತ್ ಯೋಗ ಅಂತಂದರೆ ಬರೀ ಪ್ರಾಣಾಯಾಮ ಅಲ್ಲ, ಆಸನ ಅಲ್ಲ, ಮತ್ತು ಯಾವುದೇ ಯೋಗಾಭ್ಯಾಸ ಅಷ್ಟೇ ಅಲ್ಲ. ಯೋಗ ಅಂತಂದರೆ ನೀನು ಯಾರೇ ಆಗಿರು, ಏನೇ ಆಗಿರು, ಯಾವುದೇ ಕರ್ಮ ಮಾಡ್ತಿರು, ನೀನು ಮಾಡುವ ಪ್ರತಿಯೊಂದು ಕರ್ಮ ಪವಿತ್ರತೆ ಮತ್ತು ಪ್ರಾಮಾಣಿಕತೆಯಿಂದ ಕೂಡಿತ್ತು ಅಂತಂದರೆ ಅದೆಲ್ಲ ಯೋಗ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾದ ಪರಿಭಾಷೆ. ಒಟ್ಟಿನಲ್ಲಿ ತುಂಬ ಸರಳವಾಗಿ ಹೇಳಬೇಕು ಅಂತಂದರೆ, ಶಿಸ್ತುಬದ್ಧವಾದ ಮತ್ತು ಆರೋಗ್ಯಪೂರ್ಣ ಜೀವನ ನಡೆಸಬೇಕು ಅಂತಂದರೆ ನಮಗೆ ಯಾವ ವಿಜ್ಞಾನ ಕಲಿಸಿಕೊಡ್ತದಲ್ಲ, ಆ ವಿಜ್ಞಾನಕ್ಕೆ ನಾವು ಯೋಗ ಅಂತ ಹೇಳ್ತೀವಿ. ಇದು ಯೋಗದ ಪರಿಭಾಷೆ.